ಸ್ನೇಹಿತರೆ, ಜೀವನ ಸಾಗಿಸೋದಕ್ಕೆ ಬಹಳ ದುಡ್ಡು ಬೇಕೆಂದೇನೂ ಇಲ್ಲ. ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸೋದಕ್ಕೆ ನಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ನಮಗದು ಸಾಕಾಗಲ್ಲ. ಜೀವನವು ಪ್ರತಿ ಕ್ಷಣವೂ ಮೃದುತನದಿಂದ ಇರೋದಿಲ್ಲ. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬೇಗ ಅರ್ಥ ಆಗತ್ತೆ. ಇನ್ನೊಬ್ರು ಹೇಗಿರಬೇಕು ಅಂತ ವಿಮರ್ಶಿಸೋ ಬದಲು ನಾವು ಹೇಗಿದ್ದೇವೆ ಅಂತ ನಮ್ಮೊಳಗೆ ಇಡುಕಿ ನೋಡಿಕೊಂಡು ನ್ಯೂನ್ಯತೆಯನ್ನು ಸರಿಪಡಿಸ್ಕೊಂಡು ಜೀವನದಲ್ಲಿ ಮುಂದೆ ಸಾಗೋದನ್ನು ಕಲಿಬೇಕು. ನೀವು ಎಷ್ಟೇ ತಪ್ಪು ಮಾಡಿದ್ರು, ನೀವು ಎಷ್ಟೇ ಕಷ್ಟ ಅನುಭವಿಸಿದ್ರು ಅದೆಲ್ಲ ಬಿಟ್ಬಿಡಿ. ಈಗ ನಾವು ಹೇಳ್ತಾ ಇರೋ ಈ 2 ಕೆಲಸಗಳನ್ನು ಪ್ರತಿದಿನ ಮಾಡ್ತಾ ಹೋಗಿ. ನಿಮ್ಮ ಬಡತನ 1 ವರ್ಷದೊಳಗೆ ಮಾಯವಾಗತ್ತೆ. ಬನ್ನಿ ಹಾಗಾದರೆ, ಪ್ರತಿದಿನ ಬೆಳಿಗ್ಗೆ ನೀವು ಮಾಡಬೇಕಾಗಿರೋ 2 ಕೆಲಸಗಳಲ್ಲಿ ಮೊದಲನೇ ಕೆಲಸನೇ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಮುಂದಿನ ಕೆಲಸದ ಬಗ್ಗೆ ಗಮನ ಹರಿಸ್ಬೇಕು. ಹೌದು ಸ್ನೇಹಿತರೆ, ನಾವೇನು ಮಾಡ್ತೀವಿ ಅಂದರೆ ರಾತ್ರಿ ಇಡೀ ನಾಳೆ ಏನು ಮಾಡಬೇಕು, ಏನು ಮಾಡೋದ್ರ ಬಗ್ಗೆ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಚಿಂತೆಯಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡೋದಿಲ್ಲ. ನಾವು ಅಷ್ಟೊಂದು ಸಾಲ ಮಾಡಿದ್ದೀವಿ. ಸಾಲಗಾರರು ನಮ್ಮ ಮನೆಗೆ ಬಂದರೆ ಹೇಗಪ್ಪ, ನಮ್ಮ ತಂದೆ ತಾಯಿಗೆ ನಾನು ಮಾಡಿರೋ ಸಾಲದ ವಿಷಯ ಗೊತ್ತಾದರೆ ಅವ್ರು ಏನು ಮಾಡ್ತಾರೆ ಅನ್ನೋ ಭಯದಲ್ಲಿ ನೀವು ಕಳೀತಾ ಇರ್ತೀರ. ರಾತ್ರಿ ಇಡೀ ನಿದ್ರೆ ಬಾರದೆ ಬೆಳಿಗ್ಗೆ ಏನಾಗುತ್ತೋ, ನಾಡಿದ್ದೇನಾಗುತ್ತೋ, ನಾನು ಸಾಲ ತೀರಿಸಲಿಲ್ಲ ಅಂದರೆ ನನಗವ್ರು ಏನು ಮಾಡ್ತಾರೋ, ಬಡ್ಡಿಗೆ ಚಕ್ರ ಬಡ್ಡಿ ಹೆಚ್ಚಾಗಿ ನನ್ನ ಗತಿ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿ ನಾವು ಪ್ರತಿದಿನ ಕಳೀತಾ ಇರ್ತೀವಿ. ಪ್ರತಿ ರಾತ್ರಿ ನಿದ್ರೆ ಇಲ್ಲದೆ ಕೊರಗ್ತಾ ಇರ್ತೀವಿ. ಹಾಗೆ ಮಾಡಿಬಿಡಿ ಸ್ನೇಹಿತರೆ. ಕಡಿಮೆ ಬಡ್ಡಿ ದರದಲ್ಲಿ ನಮ್ಗೆ ಯಾರು ಸಾಲ ಕೊಡ್ತಾರೋ ಅವ್ರ ಹತ್ರ ನೀವು ಹೋಗಿ ನಿಮ್ಮ ಪರಿಸ್ಥಿತಿಯನ್ನು ಹೇಳ್ಕೊಳ್ಳಿ. ನಿಮ್ಮ ಸ್ನೇಹಿತರನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ರೆಫರೆನ್ಸ್ ಮಾಡಿ. ಅವ್ರು ಸ್ವಲ್ಪ ಜವಾಬ್ದಾರಿ ತಗೊಂಡು ನಿಮಗೆ ಸಾಲ ಕೊಡಿಸಿದ್ರೆ ಅವರ ವಿಶ್ವಾಸವನ್ನು ನೀವು ಕಾಯ್ಕೊಳ್ಳಿ. ಒಂದು ವೇಳೆ ನೀವು ಹೆಚ್ಚಿನ ಬಡ್ಡಿಯಲ್ಲಿ ಸಾಲ ತಗೊಂಡಿದ್ರೆ, ಸಾಲದಲ್ಲಿ ಬಡ್ಡಿಯಲ್ಲಿ ನೀವು ಒಳಿತಾ ಇದ್ದರೆ, ನೀವು ಒಂದು ಕೆಲಸ ಮಾಡಿ. ಕಡಿಮೆ ಬಡ್ಡಿ ದರದಲ್ಲಿ ಯಾರು ನಿಮಗೆ ಸಾಲ ಕೊಡ್ತಾರೋ ಅವ್ರ ಹತ್ರ ಹೋಗಿ ನಿಮ್ಮ ಅಳಲನ್ನು ತೊಳ್ಕೊಳ್ಳಿ. ಅವ್ರು ಒಂದು ವೇಳೆ ನಿಮಗೇನಾದರೂ ಸಾಲ ಕೊಟ್ಟರೆ ಅವರ ವಿಶ್ವಾಸವನ್ನು ನೀವು ಲೈಫ್ ಪೂರ್ತಿಯಾಗಿ ಕಾಯ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂದೆ ತುಂಬಾ ಸಪೋರ್ಟಾಗಿ ನಿಲ್ತಾರೆ ಅಂಥವ್ರು. ಅಂತಹ ಜನಗಳನ್ನು ಯಾವತ್ತೂ ಕಳ್ಕೊಬೇಡಿ. ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ನಿಮಗಿರುವ ಸಾಲವನ್ನು ತೀರಿಸೋದಕ್ಕೆ ಕಡಿಮೆ ಬಡ್ಡಿಯಲ್ಲಿ ಯಾರು ಸಾಲ ಕೊಡ್ತಾರೋ ಅವ್ರ ಹತ್ರ ನೀವು ಸಾಲ ತಗೊಂಡು ಕಷ್ಟಪಟ್ಟು ದುಡಿದು ಅವ್ರ ಸಾಲವನ್ನು ತೀರಿಸಿ. ಆಗ ನೀವು ಸಾಲದಿಂದ ಮುಕ್ತರಾಗ್ತೀರಾ. ಸ್ನೇಹಿತರೆ, ಇನ್ನು ನೀವು ಮಾಡಬೇಕಾಗಿರೋ 2ನೇ ಕೆಲಸ ಯಾವುದು ಅಂದರೆ ಪ್ರಾಮಾಣಿಕತೆಯಿಂದ ದುಡಿಬೇಕು. ಹೌದು ಸ್ನೇಹಿತರೆ, ನಿಮ್ಮ ಬಳಿ ಪ್ರಾಮಾಣಿಕತೆ ಇದ್ದರೆ ನೀವು ಯಾರಿಗೂ ಸೋಲೋ ಅವಶ್ಯಕತೆ ಇಲ್ಲ, ಯಾರಿಗೂ ಸಲಾಂ ಹೊಡೆಯೋ ಅಗತ್ಯ ಇಲ್ಲ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಯಾವುದಾದ್ರೂ ಕೆಲಸ ಶುರು ಮಾಡಿದ ಮೇಲೆ ಸಕ್ಸಸ್ ಆಗ್ತೀನೋ ಇಲ್ವೋ ಅಂತ ಯೋಚನೆ ಮಾಡಬೇಡಿ. ಯೋಚನೆ ಮಾಡದೆ ಕೆಲಸ ಮಾಡಿ. ನಿಯತ್ತಾಗಿ ದುಡಿಯೋರಿಗೆ ಫಲ ಇದ್ದೇ ಇದೆ. ಸ್ನೇಹಿತರೆ, ನಿಮ್ಮ ನಿಯತ್ತು ನಿಮ್ಮ ಕೆಲಸದಲ್ಲಿ ಅಡಗಿರಬೇಕು. ನಿಮ್ಮ ಕೆಲಸ ದೇವರ ಹತ್ರ ಬಿಡಬೇಕು. ಅದರ ಫಲ ದೇವರು ನಿಮಗೆ ಕೊಟ್ಟೇ ಕೊಡ್ತಾರೆ. ನೀವು ಈ 2 ಕೆಲಸಗಳನ್ನು ಸರಿಯಾಗಿ ಚಾಚು ತಪ್ಪದೆ ಮಾಡ್ತಾ ಹೋದರೆ ನಿಮ್ಮ ಸಾಲ ಕೇವಲ 1 ವರ್ಷದಲ್ಲಿ ಮಾಯವಾಗುತ್ತೆ. ಅರ್ಥಾತ್ ಅದು ಓಡಿ ಹೋಗುತ್ತೆ. ಹೇಳ ಹೆಸರಲ್ಲದಂತೆ ನಿಮ್ಮ ಸಾಲ ಓಡಿ ಹೋಗುತ್ತೆ. ತಪ್ಪು ಮಾಡುವುದು ತಪ್ಪಲ್ಲ ಸ್ನೇಹಿತರೆ, ಆದರೆ ಅದನ್ನು ಒಪ್ಪಿಕೊಳ್ಳೋಕ್ಕೆ ಅಹಂಕಾರ ತೋರಿಸ್ತೀವಲ್ಲ, ಅದೇ ತಪ್ಪು. ಸ್ನೇಹಿತರೆ, ಎಷ್ಟೋ ಸಲ ನಾಳೆ ಎಲ್ಲ ಸರಿ ಹೋಗುತ್ತೆ ಎಂಬ ನಮ್ಮ ಗೊಟ್ಟು ಭರವಸೆ ನಮ್ಮ ಪ್ರತಿನಿತ್ಯದ ಇವತ್ತುಗಳನ್ನು ಹಾಳುಗೆಡುತ್ತಾ ಹೋಗ್ತಾ ಇರುತ್ತೆ. ನೀವು ಗಮನಿಸಿ, ನಾಳೆ ಮಾಡೋಣ, ನಾಳೆ ಓದೋಣ, ನಾಳೆ ರಾಜಿ ಮಾಡಿಕೊಳ್ಳೋಣ, ನಾಳೆ ಸಾಲ ತೀರಿಸೋಣ, ನಾಳೆಯಿಂದ ಪರೀಕ್ಷೆಗೆ ಸಿದ್ಧತೆ ಪ್ರಾರಂಭಿಸೋಣ, ನಾಳೆಯಿಂದ ಕುಡಿತ ಬಿಡೋಣ. ಹೀಗೆ ನಾಳೆಯ ಬಗ್ಗೆ ಹೋಪ್ ಇಟ್ಟುಕೊಳ್ಳುತ್ತಲೇ ನಾವು ನಮ್ಮ ಇವತ್ತುಗಳ ಮೇಲೆ ಚಪ್ಪಡಿ ಆಡ್ಕೋತಾ ಇದ್ದೀವಿ. ಇಂತಹ ತಪ್ಪುಗಳನ್ನು ಯಾವತ್ತೂ ನೀವು ಮಾಡೋದಕ್ಕೆ ಹೋಗಬೇಡಿ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳಿಬೇಡಿ. ಯಾಕಂದರೆ ಬದುಕು ಯೋಚನೆಗಳಿಂತಲೂ ವೇಗವಾಗಿ ಸಾಗ್ತಾ ಇರುತ್ತೆ. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೀವಿ ಎಂದು ನಮ್ಮೊಳಗೆ ಇಣುಕಿ ನೋಡಬೇಕು. ಅಂತಹ ನ್ಯೂನ್ಯತೆಯನ್ನು ನಾವು ಮೊದಲು ಸರಿಪಡಿಸ್ಕೋಬೇಕು. ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ರತಿ ಸಲನೂ ಒಳ್ಳೆಯದೇ ಆಗುತ್ತೆ ಅಂತ ನಿರೀಕ್ಷಿಸೋದಲ್ಲ, ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಾ ಇದೆ ಎಂದು ನಾವು ತಿಳಿದು ಮುನ್ನಡೆಯೋದು. ನಂಬಿಕೆ ಓದೋದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬಾ ಕಷ್ಟ. ಯಾಕಂದರೆ ಅದು ಹಣಕ್ಕಿಂತಲೂ ದುಬಾರಿಯಾದದ್ದು. ಅದನ್ನು ಸಂಪಾದಿಸಿಕೊಂಡು ನಾವು ಪ್ರಾಮಾಣಿಕತೆಯಿಂದ ಜೀವನ ಸಾಗಿಸೋದಿದೆ. ಸ್ನೇಹಿತರೆ, ಜೀವನ ಸಾಗಿಸೋದಕ್ಕೆ ಬಹಳ ದುಡ್ಡು ಬೇಕೆಂದೇನೂ ಇಲ್ಲ. ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸೋದಕ್ಕೆ
ನಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ನಮಗದು ಸಾಕಾಗಲ್ಲ. ಸಂತೋಷ ಮಾತ್ರ ಇರಲಿ, ಸಂತೋಷ ಮಾತ್ರ ನಮ್ಮ ಜೀವನದಲ್ಲಿ ಇರಲಿ, ಅನ್ನೋದು ಸಿಹಿ ಮಾತ್ರ ಇರಲಿ ಅಂದಂತೆ ಸಕಲ ಸಂಗತಿಗಳ ಹದ ಮಿಶ್ರಣವೇ ಯೋಗ್ಯ ಬದುಕು. ಸ್ನೇಹಿತರೆ, ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಎಷ್ಟು ಸಮಯದಿಂದ ಪರಿಚಯವಿದ್ದೀವಿ ಅನ್ನೋದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದೇ ನಿಜವಾದ ಗೆಳೆತನ. ಒಂದು ಕೆಟ್ಟ ಮನಸ್ಸಿಗಿಂತಲೂ 100 ಕೆಟ್ಟ ಮುಖಗಳೇ ಮೇಲು. ಹಸಿದವರಿಗೆ ಅನ್ನ ಹಾಕ್ತಿದ್ರೂ ಪರವಾಗಿಲ್ಲ, ಆದರೆ ಅವರ ಕೈಯಲ್ಲಿರುವ ಅನ್ನವನ್ನು ಅಥವಾ ಅವರ ಅನ್ನದ ಮೂಲವನ್ನು ಕಸ್ಕೋಬಾರ್ದು. ಅದು ಮಹಾಘೋರ ಪಾಪ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಬಂಧುಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯೋ ಶತ್ರುಗಳೇ ಉತ್ತಮ. ಇವತ್ತಿನ ಜಗತ್ತಿನಲ್ಲಿ ನಮ್ಮ ಸ್ಥಿತಿ ಹೇಗಾಗಿದೆ ಅಂದರೆ, ಕೆಟ್ಟವರನ್ನೇ ನಂಬೋದು, ಕೆಟ್ಟ ಜನಗಳನ್ನೇ ಅತಿಯಾಗಿ ನಂಬಿ ಮೋಸ ಹೋಗೋದು. ಇಂತಹ ಜನಗಳು ಇರೋದ್ರಿಂದನೇ ಈ ಜೀವನ, ಈ ಬದುಕು ತುಂಬಾ ದುಸ್ತರವಾಗ್ತಾ ಸಾಗ್ತಾ ಇರೋದು. ನಿಜವಾಗ್ಲೂ ಕಷ್ಟಪಡ್ತಾ ಇರೋದು ಕಷ್ಟಪಡ್ತಾನೇ ಇದ್ದಾರೆ. ಜೀವನವನ್ನು ನೋವಿನಲ್ಲಿ ಸಾಗಿಸ್ತಾ ಇದ್ದವರು ನೋವಿನಲ್ಲಿಯೇ ಮುಳುಗ್ತಾ ಇದ್ದಾರೆ. ಇಂತಹ ಬದುಕು ಎಲ್ಲರಲ್ಲೂ ನಾವು ಈಗಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಡಿಯರ್ ಫ್ರೆಂಡ್ಸ್, ನಾವು ಹೇಳ್ತಾ ಇರೋ ಈ ಮಾತುಗಳನ್ನು ನೀವು ಸರಿಯಾಗಿ ಚಾಚು ತಪ್ಪದೆ ಪಾಲಿಸ್ತಾ ಹೋಗಿ. ದೇವರು ಹೇಗೆ ಅಂದರೆ, ಮನುಷ್ಯನಿಗೆ ಒಂದು ಕೊಟ್ಟು ಇನ್ನೊಂದನ್ನು ಕೊಡೋದಿಲ್ಲ, ಒಳ್ಳೆಯ ಮನಸ್ಸು ಕೊಟ್ಟು ಹಣೆ ಬರಹ ಕೆಟ್ಟದಾಗಿ ಬರದ ಹಾಗಿರುತ್ತೆ. ಇಂತಹ ಜೀವನದಲ್ಲಿ ನಾವು ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಬದುಕಬೇಕು. ಯಾರು ಪ್ರಾಮಾಣಿಕತೆಯಿಂದ ಬದುಕ್ತಾರೋ ಅವರಿಗೆ ಯಾವತ್ತೂ ಸೋಲಾಗುವುದಿಲ್ಲ. ಸ್ವಲ್ಪ ದಿನ ಕಷ್ಟದ ಹಾದಿಯಲ್ಲಿ ನಾವು ತುಳಿಯಬಹುದು, ಮುಳ್ಳಿನ ಹಾದಿಯಲ್ಲಿ ನಾವು ಸಾಗಬಹುದು. ಆದರೆ ಕಡೆಗೆ ನಮಗೆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಹೊರತು ಕೆಟ್ಟದ್ದು ಮಾಡೋದಿಲ್ಲ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಬೇಕು, ಕೆಟ್ಟವರ ಜೊತೆ ಕೆಟ್ಟವರಾಗಬಾರ್ದು. ಯಾಕಂದರೆ ನೀರಿನಿಂದ ರಕ್ತ ತೊಳಿಬಹುದು ಸ್ನೇಹಿತರೆ, ಆದರೆ ರಕ್ತದಿಂದ ಯಾವತ್ತೂ ರಕ್ತ ತೊಳೆಯಲು ಸಾಧ್ಯವಿಲ್ಲ. ಬಡವರಿಗೆ ಏನು ಇಲ್ಲದೇ ಇದ್ರೂ ಭಗವಂತ ಇದ್ದಾನೆ ಎನ್ನುವ ಧೈರ್ಯದಿಂದ ಅವರು ಬದುಕ್ತಾ ಇರ್ತಾರೆ. ಶ್ರೀಮಂತರು ಈ ಸಂಪತ್ತು ಹೋದರೆ ನಾವು ಬದುಕೋದು ಹೇಗೆ ಎನ್ನುವ ಭಯದಿಂದ ಸಾಯ್ತಾ ಇರ್ತಾರೆ. ಇದೇ ಬಡವರಿಗೆ ಮತ್ತು ಶ್ರೀಮಂತರಿಗೆ ಇರುವ ಅಮೂಲ್ಯವಾದ ವ್ಯತ್ಯಾಸ. ಜೀವನದಲ್ಲಿ ತುಂಬ ಕಠಿಣ ಸಮಸ್ಯೆಗಳು ಬರ್ತವೆ, ಹಾಗಂತ ಯಾರನ್ನೂ ದೂರಬೇಡಿ. ಯಾಕಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ಮಾತ್ರ ನೀಡ್ತಾನೆ. ದೇವರನ್ನು ನಂಬಿ ಏನೂ ಪಡೆದುಕೊಳ್ಳದೇ ಇರಬಹುದು, ಆದರೆ ದೇವರನ್ನು ನಂಬಿ ಯಾರು ಇಲ್ಲಿವರೆಗೂ ಏನನ್ನೂ ಕಳೆದುಕೊಂಡಿಲ್ಲ, ಕಳೆದುಕೊಳ್ಳುವುದೂ ಇಲ್ಲ. ಯಾಕಂದರೆ ಭಗವಂತನ ಮೇಲೆ ನಂಬಿಕೆ ಇಟ್ಟವರು ಯಾವತ್ತೂ ಕೂಡ ಸತ್ಯದ ಧರ್ಮದಿಂದನೇ ಇರ್ತಾರೆ. ಸ್ನೇಹಿತರೆ, ಈ ಮಾತು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಪೂಜೆ ಮಾಡುವಾಗ ದೇವರು ನೋಡ್ತಾ ಇರ್ತಾನೆ ಅಂತ ಯೋಚನೆ ಮಾಡುವ ಮನುಜ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡ್ತಾ ಇರ್ತಾನೆ ಎಂದು ಯೋಚನೆ ಯಾವತ್ತೂ ಮಾಡುವುದಿಲ್ಲ. ಅಂತಹ ಕೆಲಸ ಮನುಷ್ಯನ ತಲೆಯಲ್ಲಿ ಯಾವತ್ತೂ ಬರುವುದಿಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳ್ಕೊತೀವಿ, ಹೆಚ್ಚಿನಾಗಿ ಮಾತನಾಡಿದರೆ ಶಾಂತಿಯನ್ನೇ ಕಳ್ಕೊತೀವಿ, ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನೇ ಕಳ್ಕೊತೀವಿ, ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನೇ ಕಳ್ಕೊತೀವಿ, ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳ್ಕೊತೀವಿ, ವೇಗವಾಗಿ ಮಾತನಾಡಿದರೆ ಅರ್ಥವನ್ನೇ ಕಳ್ಕೊಂಡ್ಬಿಡ್ತೀವಿ, ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಕಳಿಸ್ತೀವಿ. ಇದೇ ಭಗವಂತ ನಮಗೆ ಮಾಡಿರುವ ಉಪದೇಶ. ನಾನು ಎಲ್ಲರಿಗಿಂತ ಕೆಳಗಿದ್ದೀನಿ ಅಂತ ನೀವು ಚಿಂತೆ ಮಾಡಿ ದುಃಖಿಸಬೇಡಿ. ಅತ್ಯಂತ ಬೆಲೆ ಬಾಳುವ ಮುತ್ತು, ಚಿನ್ನ, ರತ್ನ, ಹವಳ, ವಜ್ರ ಎಲ್ಲವೂ ಭೂಮಿಯ ಆಳದಲ್ಲೇ ಸಿಗೋದು ಅನ್ನೋದನ್ನು ನೀವು ಮರಿಬೇಡಿ. ರೋಗಿ ಆಗೋದಕ್ಕೆ ರೋಗವೇ ಕಾರಣ ಅಲ್ಲ. ಮತ್ತೊಬ್ಬರ ಸಂತೋಷ ನೋಡಿ ಸಹಿಸಿಕೊಳ್ಳದವನು, ಉರಿಯುವವನು ರೋಗಿಯೇ ಆಗಿರ್ತಾನೆ. ಜೀವನವೇ ಬೇಡ ಅಂತ ಅನಿಸಿದಾಗ ಈ ಮಾತುಗಳನ್ನು ನೀವು ಚೆನ್ನಾಗಿ ಪಾಲಿಸಿ, ಚೆನ್ನಾಗಿ ಕೇಳಿ. ಬೆಳೆದರೆ ಬೆಟ್ಟದಂತೆ ಬೆಳೆದು ದೃಢವಾಗಿ ನಿಲ್ಲಬೇಕು. ಇಲ್ಲವಾದರೆ ಪೆಟ್ಟು ತಿಂದು ಶಿಲೆಯಾಗುವ ಗುಡಿಯೊಳಗಿನ ದೇವರಂತೆ ಮೌನವಾಗಿ ತಾಳಬೇಕು. ಯಾವುದಾದ್ರೂ ಕೆಲಸ ಮಾಡುವಾಗ ನೀವು ಸಕ್ಸಸ್ ಆಗ್ತೀವೋ ಅಥವಾ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಬೇಡಿ. ಪ್ರಾಮಾಣಿಕತೆಯಿಂದ ನಿಯತ್ತಾಗಿ ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ. ಗುರು ಎಂದರೆ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಅಂತಹ ಗುರುವಿನ ಪಾಲನೆಯನ್ನು ನೀವು ಪಾಲಿಸಬೇಕು. ಅವರು ಏನು ಹೇಳ್ತಾರೋ ಅದನ್ನು ನೀವು ಸರಿಯಾಗಿ ಪಾಲಿಸಬೇಕು. ನೀವು ಒಂದು ವೇಳೆ ವಿದ್ಯಾರ್ಥಿಯಾಗಿದ್ದರೆ ಗುರುಗಳನ್ನು ಗೌರವಿಸೋದನ್ನು ಕಲ್ತ್ಕೋಬೇಕು. ಯಾವ ಗುರುಗಳಿಗೂ ಕೆಟ್ಟದಾಗಿ ಮಾತನಾಡಬೇಡಿ, ಯಾವ ಗುರುವಿಗೂ ಅವಮಾನ ಮಾಡಬೇಡಿ. ಯಾಕಂದರೆ ಗುರು ಎಂದರೆ ನಮ್ಮ ಬಾಳಿನ ಬೆಳಕು, ನಮಗೆ ಜೀವನವನ್ನು ರೂಪಿಸುವ ದೇವರು.
ಅವರಲ್ಲಿ ದೇವರನ್ನು ನಾವು ಕಾಣಬೇಕು. ನಮಗೆ ಎಂಥವರು ಕೂಡ ಪಾಠ ಮಾಡ್ಬೋದು, ಆದರೆ ಗುರುಗಳು ನಮಗೆ ತಿದ್ದುವ ಹಾಗೆ ಬೇರೆ ಯಾರೂ ಕೂಡ ತಿದ್ದುವುದಿಲ್ಲ. ನೀವು ಒಂದು ವೇಳೆ ವಿದ್ಯಾರ್ಥಿಯಾಗಿ ಕಾಲೇಜ್ನಲ್ಲೋ ಅಥವಾ ಹೈಸ್ಕೂಲ್ನಲ್ಲೋ ಯಾವುದಾದ್ರೂ ಡಿಗ್ರಿನೋ ಅಥವಾ ಮಾಸ್ಟರ್ ಡಿಗ್ರಿನೋ ಕಲಿತಾ ಇದ್ದರೆ ನಿಮ್ಮ ಗುರುಗಳಿಗೆ ಮೊದಲು ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ನೀವು ಜೀವನದಲ್ಲಿ ಏನಾದರೂ ಆಗೋದಕ್ಕೆ ಬಯಸ್ತೀರೋ ಅಥವಾ ಏನಾದರೂ ಆಗಿದ್ದೀರಾ ಅಂತೀರೋ ಅದಕ್ಕೆ ಮೂಲ ಕಾರಣನೇ ನಿಮ್ಮ ಗುರುಗಳು. ಅವರನ್ನು ಮೊದಲು ಗೌರವಿಸೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಜೀವನ ಎಲ್ಲೋ ಸಾಗುತ್ತೆ. ನೀವು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೆಸರನ್ನು ಗಳಿಸ್ತೀರಾ. ಜೀವನದಲ್ಲಿ ಯಾರನ್ನು ಬೇಕಾದರೂ ಮರೆತು ಬಿಡಿ, ಆದರೆ ನಿಮ್ಮ ಕೈಲಿ ಏನಾಗುತ್ತೋ ನಾನು ನೋಡೇ ಬಿಡ್ತೀನಿ ಅಂತ ನಿಮ್ಮ ಮುಂದೆನೇ ನಿಮಗೆ ಅವಮಾನ ಮಾಡಿ ನಿಮಗೆ ಚಾಲೆಂಜ್ ಮಾಡಿದವರನ್ನು ಯಾವತ್ತೂ ನಿಮ್ಮ ಜೀವನದಲ್ಲಿ ನೀವು ಮರಿಬೇಡಿ. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು, ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡ್ತು ಸ್ನೇಹಿತರೆ, ಅತಿಯಾದ ದಾನ ಬಲಿಯನ್ನೇ ನಾಶ ಮಾಡ್ತು. ಆದ್ದರಿಂದ ಈ ಜೀವನದಲ್ಲಿ, ಈ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ಯಾವುದು ಕೂಡ ಅತಿಯಾಗಿರಬಾರ್ದು. ನಮ್ಮಲ್ಲಿರುವ ಕೋಪ, ಅಹಂಕಾರ, ಮದ, ಮತ್ಸರ, ಲೋಭ ಇವನ್ನೆಲ್ಲವನ್ನು ನಾವು ತ್ಯಾಗ ಮಾಡಬೇಕು. ಈ ಜೀವನದಲ್ಲಿ ನಮ್ಮ ಜೀವನ ಸುಮಧುರವಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ಬೆಳಿಬೇಕು ಅಂದರೆ ನಮ್ಮಲ್ಲಿರುವ ಎಲ್ಲ ಲೋಪದೋಷಗಳನ್ನು ನಾವು ತೆಗೆದುಹಾಕಬೇಕು. ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾತ್ರ ಮಾಡ್ಕೊಳ್ಳಿ. ಯಾಕಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತೆ, ಆದರೆ ದುರ್ಜನರು ಯಾವಾಗಲೂ ವಿಷಾನೇ ಕಾರ್ತಾ ಇರ್ತಾರೆ. ಕೊನೆಗೊಂದು ಮಾತು ಹೇಳ್ತಿದ್ದು ಕೇಳಿ ಸ್ನೇಹಿತರೆ, ಬದುಕಿಗೆ ನಿಮಗೊಬ್ಬ ಒಳ್ಳೆಯ ಗುರು ಇಲ್ಲ ಅಂತ ನೀವು ಅನ್ಕೋಬೇಡಿ. ನೀವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಿಮಗೆ ಕಲಿಸ್ತಾ ಹೋಗುತ್ತೆ. ಅದನ್ನು ನೀವು ಚೆನ್ನಾಗಿ ಕಲಿತು ಮುಂದೆ ಅಂತಹ ತಪ್ಪುಗಳು ಆಗಬಾರ್ದು ಅಂತ ಜೀವನದಲ್ಲಿ ಮುಂದೆ ಸಾಗಬೇಕು. ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.